ಎಲ್ಲ ವಿದ್ಯಾರ್ಥಿಗಳಿಗೂ ವಿದ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಾವು ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ವಿಜ್ಞಾನ FA2 ಚಟುವಟಿಕೆಗಳ ಕೀ ಉತ್ತರಗಳನ್ನು ನೋಡಲಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಮೇನ್ ಪ್ರಶ್ನೆ, ಈ ಕೆಳಗಿನ ದ್ರಾವಣಗಳ ಅನುಸೂತ್ರ ಬರೆದು ಲಿಟ್ಮಸ್ ಕಾಗದದೊಂದಿಗೆ ಅದರ ವರ್ತನೆಯನ್ನು ಬರೆಯಿರಿ ಅಂತ ಕೇಳ್ಯಾರ. ಇಲ್ಲಿ ಕಾಲಮ್ಗಳನ್ನು ಕೊಟ್ಟಾರ. ಮೊದಲನೇದನ್ನು ನೋಡೋದಾದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ, ಇಲ್ಲೇ ಕೊಟ್ಟಾರ ಆಮ್ಲ ಅಂತ. ಇದು ನೀಲಿ ಲಿಟ್ಮಸ್ ಬಣ್ಣವನ್ನು ಕೆಂಪು ಮತ್ತು ಕೆಂಪು ಲಿಟ್ಮಸ್ ಬಣ್ಣದ ಕಾಗದವನ್ನು ಕೆಂಪಾಗಿ ಇಡ್ತದೆ. ದ್ರಾವಣವು ಆಮ್ಲವೇ ಪ್ರತ್ಯಾಮ್ಲವೇ ಅಂತ ಕೇಳ್ತಾರೆ. ಇದು ಪ್ರಬಲ ಆಮ್ಲವು pH ಮೌಲ್ಯವು 7 ಅಂತ ಕಡಿಮೆ ಅಂತೇಳಿ ಅವರೊಂದು ಎಕ್ಸಾಂಪಲ್ ಕೊಟ್ಟಾರ. ಅದೇ ರೀತಿ ಎರಡನೇದು ಏನು ಕೇಳ್ಯಾರಪ್ಪ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಕೇಳ್ಯಾರ. ಇದು ನೀಲಿ ಲಿಟ್ಮಸ್ ಬಣ್ಣವನ್ನು ನೀಲಿಯನ್ನಾಗಿ ಇಡ್ತದೆ ಮತ್ತು ಕೆಂಪು ಲಿಟ್ಮಸ್ ಬಣ್ಣವನ್ನು ನೀಲಿಯನ್ನಾಗಿ ಮಾಡ್ತದೆ. ಅಂದರೆ ಇದು ಒಂದು ಪ್ರಬಲ ಪ್ರತ್ಯಾಮ್ಲವಾಗೈತಿ. ಇದರ pH ಮೌಲ್ಯ ಏನಾಗೈತಿ 7ಕ್ಕಿಂತ ಕಡಿಮೆ ಆಗಿರ್ತದೆ. ಇನ್ನು ಸಲ್ಫ್ಯೂರಿಕ್ ಆಮ್ಲ, ಇದು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪಾಗಿ ಮತ್ತು ಕೆಂಪು ಲಿಟ್ಮಸ್ ಕಾಗದವನ್ನು ಕೆಂಪಾಗಿನೇ ಇಡುತ್ತದೆ ಮತ್ತು ದ್ರಾವಣವು ಏನಾಗೈತಿ ಪ್ರಬಲ ಆಮ್ಲವಾಗೈತಿ. ಇದರ pH ಮೌಲ್ಯ ಏನಾಗಿರ್ತೈತಪ್ಪ ಅಂದ್ರೆ 7ಕ್ಕಿಂತ ಕಡಿಮೆ ಇರ್ತದೆ. ಇನ್ನು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಇದು ನೀಲಿ ಲಿಟ್ಮಸ್ ಬಣ್ಣವನ್ನು ನೀಲಿಯನ್ನಾಗಿ ಇಡ್ತದೆ ಮತ್ತು ಕೆಂಪು ಲಿಟ್ಮಸ್ಸನ್ನು ನೀಲಿಯನ್ನಾಗಿ ಪರಿವರ್ತಿಸ್ತದೆ. ಇದು ಒಂದು ಪ್ರಬಲ ಪ್ರತ್ಯಾಮ್ಲವಾಗಿದೆ. ಇದರ pH ಮೌಲ್ಯ ಏನಾಗೈತಿ 7ಕ್ಕಿಂತ ಹೆಚ್ಚಾಗಿರ್ತದೆ. ಇನ್ನು ಕೊನೆಯದಾಗಿ 5ನೇದು ನೀರು, ಅದರ ನೀಲಿ ಲಿಟ್ಮಸ್ ಬಣ್ಣ ನೀಲಿಯನ್ನಾಗಿ ಇಡ್ತದೆ ಮತ್ತು ಕೆಂಪು ಲಿಟ್ಮಸ್ ಬಣ್ಣವನ್ನು ಕೆಂಪಾಗಿ ಪರಿವರ್ತನೆ ಹೊಂದಿರ್ತದೆ. ಇನ್ನು ಅದರ ಲಕ್ಷಣ ನೋಡೋದಾದ್ರೆ ಇದೊಂದು ತಟಸ್ಥ ದ್ರಾವಣವಾಗೈತಿ. ಅಂದರೆ ಇದು ಆಮ್ಲವೂ ಅಲ್ಲ ಪ್ರತ್ಯಾಮ್ಲವೂ ಅಲ್ಲ. ಇದರ pH ಏನಾಗಿರ್ತೈತಿ 7 ಆಗಿರ್ತೈತಿ. ಇನ್ನು ಮೇನ್ ಪ್ರಶ್ನೆ, ಇಲ್ಲಿ ಎರಡನೇ ಪ್ರಶ್ನೆ ಏನು ಕೇಳ್ಯಾರಪ್ಪ ಅಂದ್ರೆ ವಿವಿಧ ಲವಣಗಳ ಕೋಷ್ಟಕವನ್ನು ಭರ್ತಿ ಮಾಡಿ ಮತ್ತು ಉಪಯೋಗಗಳನ್ನು ಬರೆಯಿರಿ ಅಂತ ಕೇಳಿದಾರೆ. ಅದರಲ್ಲಿ ಅವರ ಲವಣಗಳನ್ನು ಕೊಟ್ಟಿದ್ದಾರೆ. ಅದರ ಒಂದನೇ ಲವಣ ಯಾವುದಪ್ಪ ಅಂದ್ರೆ ಚೆರುವೆ ಪುಡಿ. ಇದರ ರಾಸಾಯನಿಕ ಸೂತ್ರ ಏನಪ್ಪ ಅಂದ್ರೆ CaOH twice plus Cl2, it gives CaOCl2 plus H2O ಮತ್ತು CaO plus Cl2, it gives CaOCl2. ಇನ್ನು ರಾಸಾಯನಿಕ ಹೆಸರು ಏನಪ್ಪ ಅಂದ್ರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಮತ್ತು ಇದರ ಉಪಯೋಗಗಳನ್ನು ನೋಡೋದಾದ್ರೆ ಕಾಗದದ ಬಟ್ಟೆ ಕಾರ್ಖಾನೆ, ಲ್ಯಾಂಡ್ರಿಗಳಲ್ಲಿ ಬಿಳುಪು ನೀಡುವಲು ಬಳಸುತ್ತಾರೆ. ಇನ್ನು ಉಪಯೋಗವನ್ನು ನೋಡೋದಾದ್ರೆ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಮತ್ತು ಇನ್ನೊಂದಪ್ಪ ಅಂದ್ರೆ ರಾಸಾಯನಿಕ ಕೈಗಾರಿಕೆಯಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸಲಾಗುತ್ತದೆ. ಇನ್ನು ಎರಡನೇ ಪ್ರಶ್ನೆ ಏನಪ್ಪ ಕೇಳ್ಯಾರಪ್ಪ ಅಂದ್ರೆ ಅಡಿಗೆ ಸೋಡಾ ರಾಸಾಯನಿಕ ಸೂತ್ರ ಏನಪ್ಪ ಅಂದ್ರೆ NaCl plus NH3 plus H2O plus CO2, it gives NaHCO3 plus NH4Cl. ಇದರ ರಾಸಾಯನಿಕ ಹೆಸರು ಏನಪ್ಪ ಅಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3. ಇನ್ನು ಇದರ ಉಪಯೋಗಗಳನ್ನು ನೋಡೋದಾದ್ರೆ ಜಠರದಲ್ಲಿರುವ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ ಮತ್ತು ಬ್ರೆಡ್, ಕೇಕ್ ತಯಾರಿಸಲು ಮತ್ತು ರುಚಿಯಾದ ಖಾದ್ಯ ತಯಾರಿಕೆಯಲ್ಲಿ ಬಳಸುತ್ತಾರೆ. ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಬಳಸುತ್ತಾರೆ. ಇನ್ನು ಮೂರನೇದು ಏನಪ್ಪ ಅಂದ್ರೆ ವಾಷಿಂಗ್ ಸೋಡಾ ಕೇಳಿದ್ರೆ ಇದರ ರಾಸಾಯನಿಕ ಸೂತ್ರವನ್ನು ನೋಡೋದಾದ್ರೆ 2NaHCO3, it gives Na2CO3 plus H2O plus CO2. ಇನ್ನು ರಾಸಾಯನಿಕ ಹೆಸರು ಏನಪ್ಪ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ Na2CO3. ಮತ್ತು ಇದರ ಉಪಯೋಗಗಳನ್ನು ನೋಡೋದಾದ್ರೆ ಗಾಜು, ಸಾಬೂನು, ಕಾಗದದ ಕಾರ್ಖಾನೆಯಲ್ಲಿ ಬಳಸುವರು. ಮತ್ತು ಎರಡನೇದು ನೋಡೋದಾದ್ರೆ ಗೃಹ ಬಳಕೆಯ ಸ್ವಚ್ಛತಾಕಾರಿಯಾಗಿ ಬಳಸ್ತಾರೆ. ಇನ್ನು ಮೂರನೇದು ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು ಇದನ್ನು ಬಳಸ್ತಾರೆ. ಇನ್ನು ನಾಲ್ಕನೇದನ್ನು ನೋಡೋದಾದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದರ ರಾಸಾಯನಿಕ ಸೂತ್ರ ಏನಪ್ಪ ಅಂದ್ರೆ CaSO4 2H2O. ಅದನ್ನು 373 ತಾಪದಲ್ಲಿ ನೋಡೋದಾದ್ರೆ CaSO4 half H2O plus 1:1/2 H2O. ಇನ್ನು ರಾಸಾಯನಿಕ ಹೆಸರನ್ನು ನೋಡೋದಾದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ CaSO4 half H2O. ಮತ್ತು ಇದರ ಉಪಯೋಗಗಳನ್ನು ನೋಡೋದಾದ್ರೆ ಮುರಿದ ಮೂಳೆಗೆ ಚಿಕಿತ್ಸೆ ನೀಡಲು, ಆಟಿಕೆ ಸಾಮಾನುಗಳ ತಯಾರಿಕೆಯಲ್ಲಿ, ವಿಗ್ರಹಗಳ ತಯಾರಿಕೆಯಲ್ಲಿ, ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ ದೈನಂದಿನ ಜೀವನದಲ್ಲಿ pHನ ಅನ್ವಯಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಅದರಲ್ಲಿ ಮೊದಲನೇ ಪಾಯಿಂಟನ್ನು ನೋಡೋದಾದ್ರೆ ಬಾಯಿಯ pH ನಿಯಂತ್ರಿಸಲು ಪ್ರತ್ಯಾಮ್ಲೀಯ ಟೂತ್ಪೇಸ್ಟ್ ಬಳಸುತ್ತೇವೆ. ಇನ್ನು ಎರಡನೇದು ಜಠರದಲ್ಲಿರುವ ಆಮ್ಲೀಯತೆ ಹೆಚ್ಚಾದಾಗ pH ಕಡಿಮೆಯಾಗಿರುತ್ತದೆ. ಆಗ ನಾವು ಅದನ್ನು ತಟಸ್ಥಗೊಳಿಸಲು ಅಡಿಗೆ ಸೋಡಾವನ್ನು ಬಳಸುತ್ತೇವೆ. ಇನ್ನು ಮೂರನೇದು ಮಣ್ಣಿನ ಆಮ್ಲೀಯತೆ ಹೆಚ್ಚಾದರೆ pH ಕಡಿಮೆಯಾಗಿರುತ್ತದೆ. ಆಗ ನಾವು ಅದನ್ನು ತಟಸ್ಥಗೊಳಿಸಲು ಅರಳಿದ ಸುಣ್ಣ, ಸುಟ್ಟ ಸುಣ್ಣ ಬಳಸುತ್ತೇವೆ. ಇನ್ನು ನಾಲ್ಕನೇದು ಜೇನುನೊಣ ಕಡಿದರೆ ನಮ್ಮ ದೇಹದಲ್ಲಿ ಮಿಥೆನೋಯಿಕ್ ಆಮ್ಲ ಸೇರಿಕೊಂಡು
ಆ ಭಾಗದಲ್ಲಿ pH ಕಡಿಮೆಯಾಗಿರುತ್ತದೆ. ಆಗ ಅದರ ಮೇಲೆ ಅಡಿಗೆ ಸೋಡಾವನ್ನು ಲೇಪಿಸುತ್ತೇವೆ. ಇನ್ನು 4ನೇ ಪ್ರಶ್ನೆಯನ್ನು ನೋಡುವುದಾದರೆ, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷಾ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿದರೆ, ಈ ಚಿತ್ರ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇರುತ್ತದೆ. ಆ ಟೆಕ್ಸ್ಟ್ ಬುಕ್ನಲ್ಲಿ ಹೇಗಿದೆಯೋ ಹಾಗೆ ಈ ರೀತಿಯೂ ಕೂಡ ತೆಗಿಬೋದು. ಇನ್ನು 5ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ABCD ಕ್ರಮವಾಗಿ 10, 3, 8, 5 pH ಮೌಲ್ಯಗಳನ್ನು ಹೊಂದಿದೆ. ಈ 4 ದ್ರಾವಣಗಳಾಗಿವೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಅವುಗಳನ್ನು H+ ಅಯಾನುಗಳ ಸಾರತೆ ಇಳಿಕೆಯ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. 2ನೇ ಪ್ರಶ್ನೆ, ಯಾವುದು ಹೆಚ್ಚು ಆಮ್ಲೀಯತೆ ಮತ್ತು ಪ್ರತ್ಯಾಮ್ಲೀಯತೆಯ ದ್ರಾವಣವಾಗಿದೆ. 3ನೇದು, ಯಾವುದನ್ನು ಆಮ್ಲಶಾಮಕವಾಗಿ ಬಳಸುತ್ತೇವೆ. ಇನ್ನು 4ನೇದು, ತಟಸ್ಥೀಕರಣ ಕ್ರಿಯೆಯ ಸಂಭವನೀಯ ಉತ್ಪನ್ನ ಯಾವುದು ಅಂತ ಕೇಳ್ಯಾರ. ಆಮ್ಲೀಯತೆಯ ಆಧಾರದ ಮೇಲೆ ಅವುಗಳನ್ನು ಇಳಿಕೆ ಕ್ರಮದಲ್ಲಿ ಬರಿ ಅಂದಾರ. ಮೊದಲನೇದು B, ಆಮೇಲೆ 2 D, ಆಮೇಲೆ C, ಆಮೇಲೆ A ಬರ್ತದೆ. ಆಮೇಲೆ B ಪ್ರಶ್ನೆಯ ಉತ್ತರವನ್ನು ನೋಡೋದಾದ್ರೆ, B ಅನ್ನೋದು ಹೆಚ್ಚು ಆಮ್ಲೀಯವಾಗೈತಿ ಮತ್ತು A ಅನ್ನೋದು ಹೆಚ್ಚು ಪ್ರತ್ಯಾಮ್ಲೀಯವಾಗೈತಿ. ಇನ್ನು C ಆನ್ಸರ್ ನೋಡೋದಾದ್ರೆ A 10 ಆಮ್ಲಶಾಮಕವಾಗಿ ಬಳಸುತ್ತೇವೆ. ಇನ್ನು D ಅನ್ನು ನೋಡೋದಾದ್ರೆ ಲವಣ ಮತ್ತು ನೀರು ಇದರ ಉತ್ತರ ಆಗೈತಿ. ಇನ್ನು 6ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯನ್ನು ಸಮೀಕರಣದೊಂದಿಗೆ ವಿವರಿಸಿ. ಈ ಪ್ರಕ್ರಿಯೆಯ ಉತ್ಪನ್ನಗಳ ಉಪಯೋಗಗಳನ್ನು ಬರೆಯಿರಿ. ಉತ್ತರ, ಬ್ರೇನ್ ದ್ರಾವಣ ಅಥವಾ ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ 3 ಉತ್ಪನ್ನಗಳು ದೊರೆಯುತ್ತವೆ. ಅದನ್ನೇ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅನ್ನುವರು. ಒಂದನೇದು ಸೋಡಿಯಂ ಹೈಡ್ರಾಕ್ಸೈಡ್ NaOH. ಸಾಬೂನು, ಮಾರ್ಜಕ ಮತ್ತು ಕೃತಕ ನೂಲು ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಇನ್ನು ಕ್ಲೋರಿನನ್ನು ನೀರು ಶುದ್ಧೀಕರಣದಲ್ಲಿ ಮತ್ತು PVC ಪೈಪ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಇನ್ನು 3ನೇದು ಯಾವುದಪ್ಪ ಅಂದ್ರೆ ಹೈಡ್ರೋಜನನ್ನು ಕೃತಕ ಬೆಣ್ಣೆ ಮತ್ತು ಪ್ರಬಲ ಇಂಧನವಾಗಿ ಬಳಸ್ತಾರೆ. ಇದರ ಸಮೀಕರಣವನ್ನು ನೋಡುವುದಾದ್ರೆ 2NaCl + 2H2O 2NaOH + Cl2 + H2. ಇನ್ನು 7ನೇ ಪ್ರಶ್ನೆಯನ್ನು ನೋಡುವುದಾದ್ರೆ, ನರಕೋಶದಲ್ಲಿ ನರಾವೇಗಗಳ ಸಾಗಾಣಿಕೆಯನ್ನು ವಿವರಿಸಿ ಅಂತ ಕೇಳ್ಯಾರ. ಅದರ ಉತ್ತರವನ್ನು ನೋಡೋದಾದ್ರೆ, ಜ್ಞಾನೇಂದ್ರಿಯ ಅದು ಏನು ಮಾತು ಜ್ಞಾನವಾಹಿ ನರ, ಆಮೇಲೆ ಮೆದುಳು ಬಳ್ಳಿ, ಆಮೇಲೆ ಕ್ರಿಯಾವಾಹಿ ನರಕೋಶ, ಆಮೇಲೆ ಸ್ನಾಯು. ಇನ್ನು 2ನೇ ಪಾಯಿಂಟ್, ಈ ಮಾರ್ಗಗಳ ಮೂಲಕ ಸಂದೇಶಗಳು ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನರಾವೇಗಗಳ ರೂಪದಲ್ಲಿ ಸಾಗಿಸಲ್ಪಡುತ್ತವೆ. ಇನ್ನು 8ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿದರೆ, ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇರುತ್ತದೆ. ಅಲ್ಲಿ ನೋಡಿ ಈ ರೀತಿ ಕೂಡ ನೀವು ತೆಗಿಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ, ಚಿತ್ರದಲ್ಲಿ ಗ್ರಂಥಿಗಳ ಗುರುತಿಸಿ ಅವುಗಳ ಪ್ರಮುಖ ಕಾರ್ಯಗಳನ್ನು ನೀಡಲಾದ ಕೋಷ್ಟಕದಲ್ಲಿ ಬರೆಯಿರಿ ಅಂದರೆ, ಮೊದಲನೇದಾಗಿ ಗ್ರಂಥಿಗಳನ್ನು ಗುರುತಿಸುವುದಾದರೆ, ಮೊದಲನೇದು ಪಿಟ್ಯೂಟರಿ ಗ್ರಂಥಿ, 2ನೇದು ಥೈರಾಯ್ಡ್ ಗ್ರಂಥಿ, 3ನೇದು ಅಡ್ರಿನಲಿನ್ ಗ್ರಂಥಿ, 4ನೇದು ಮೇದೋಜೀರಕ ಗ್ರಂಥಿ ಮತ್ತು 5ನೇದಾದಪ್ಪ ಅಂದ್ರೆ ಅಂಡಾಶಯ. ಮತ್ತು ಈ ಸೈಡ್ ನೋಡೋದಾದ್ರೆ ವೃಷಣಗಳು. ಇನ್ನು ಅದರ ಕಾರ್ಯಗಳನ್ನು ಇಲ್ಲಿ ಕೋಷ್ಟಕದಾಗ ತೊಗೊಂಬಂದರು. ಪಿಟ್ಯೂಟರಿ ಗ್ರಂಥಿಯ ಕಾರ್ಯ ಏನಪ್ಪ ಅಂದ್ರೆ ದೇಹದ ಬೆಳವಣಿಗೆಗೆ ಸಹಾಯಕವಾಗಿದೆ. ಇನ್ನು ಥೈರಾಯ್ಡ್ ಗ್ರಂಥಿಯ ಕಾರ್ಯ ಏನಪ್ಪ ಅಂದ್ರೆ ದೇಹದಲ್ಲಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಮೇದೋಜೀರಕ ಗ್ರಂಥಿಯ ಕೆಲಸ ಏನಪ್ಪ ಅಂದ್ರೆ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಅಡ್ರಿನಲಿನ್ನ ಕಾರ್ಯ ಏನಪ್ಪ ಅಂದ್ರೆ ಭಯದ ಸ್ಥಿತಿಯಲ್ಲಿ ದೇಹವನ್ನು ಹಾಗೂ ರಕ್ತದೊತ್ತಡ, ಹೃದಯದ ಬಡಿತ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ವೃಷಣಗಳು ಪುರುಷರ ಸಂತಾನೋತ್ಪತ್ತಿಗೆ ಉತ್ತೇಜನ ನೀಡುತ್ತದೆ ಮತ್ತು ಅಂಡಾಶಯಗಳು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆಗೆ ಮತ್ತು ಋತುಚಕ್ರದ ನಿಯಂತ್ರಣವನ್ನು ಇದು ಅದರ ಕಾರ್ಯವಾಗಿರುತ್ತದೆ. ಇನ್ನು 10ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಸಸ್ಯ ಹಾರ್ಮೋನ್ಗಳು ಯಾವುವು ಮತ್ತು ಅವುಗಳ ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಮೊದಲನೇದು ಯಾವುದಪ್ಪ ಅಂದ್ರೆ ಆಕ್ಸಿನ್. ಅದರ ಕಾರ್ಯ ಏನಪ್ಪ ಅಂದ್ರೆ ಕಾಂಡದ ಉದ್ದವನ್ನು ಹೆಚ್ಚಿಸುತ್ತದೆ, ಕಾಂಡದ ಬೆಳವಣಿಗೆಗೆ ಸಹಾಯಕ ಮಾಡುತ್ತದೆ ಮತ್ತು ಸಸ್ಯದ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ. ಇನ್ನು ಜಿಬ್ಬರ್ಲಿನ್ ಮತ್ತು ಅದರ ಕಾರ್ಯ ಏನಪ್ಪ ಅಂದ್ರೆ ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. 3ನೇದು ಸೈಟೋಕೈನಿನ್ನ ಕಾರ್ಯ ಏನಪ್ಪ ಅಂದ್ರೆ ಕಾಯಿ, ಬೀಜ, ಹಣ್ಣುಗಳಲ್ಲಿ ಕಂಡುಬರುತ್ತದೆ. ಜೀವಕೋಶಗಳ ವಿಭಜನೆಗೆ ಹಾಗೂ ಸಸ್ಯದ ಬೆಳವಣಿಗೆಗೆ ಸಹಾಯಕ ಮಾಡುತ್ತದೆ. ಇನ್ನು 4ನೇ ಹಾರ್ಮೋನ್ ಯಾವುದಪ್ಪ ಅಂದ್ರೆ ಅಬ್ಸಿಸಿಕ್ ಆಮ್ಲ. ಇದರ ಕಾರ್ಯಗಳೇನಪ್ಪ ಅಂದ್ರೆ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ, ಕಾಯಿ ಹಣ್ಣಾಗುವಂತೆ ಮಾಡುತ್ತದೆ ಮತ್ತು ಎಲೆಗಳು ಬಾಡಿ ಉದುರುವಲು ಸಹಾಯಕ ಮಾಡುತ್ತದೆ. ಇನ್ನು ಚಟುವಟಿಕೆ 4ದ ಪ್ರಶ್ನೆಗಳನ್ನು ನೋಡೋದಾದ್ರೆ, ಮೊದಲನೆಯದು ದಂಡಕಾಂತದ ಸುತ್ತ ಕಾಂತೀಯ ಬಲರೇಖೆಗಳನ್ನು ತೋರಿಸುವ ಚಿತ್ರ ಬರೆದು ಕಾಂತೀಯ ಬಲರೇಖೆಗಳನ್ನು ಗುಣಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ.
ಆ ಚಿತ್ರ ಈ ರೀತಿ ಬರ್ತದೆ, ನೀವು ಈ ರೀತಿ ಚಿತ್ರ ಬರೀಬೇಕು. ಇನ್ನು ನೆಕ್ಸ್ಟ್ ಈ ಚಿತ್ರ ನಿಮ್ಮ ಪುಸ್ತಕದಲ್ಲಿಯೂ ಕೂಡ ಇರ್ತದೆ. ಇದರ ಗುಣಲಕ್ಷಣಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ಕಾಂತೀಯ ಬಲರೇಖೆಗಳು ಉತ್ತರದಲ್ಲಿ ಉತ್ತೇಜಿಸುತ್ತದೆ ಮತ್ತು ದಕ್ಷಿಣದಲ್ಲಿ ವಿಲೀನಗೊಳ್ಳುತ್ತವೆ. ಇನ್ನು ಎರಡನೇದು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಮೂರನೇದು ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತದೆ. ನೆಕ್ಸ್ಟ್ ಕಾಂತೀಯ ಬಲರೇಖೆಗಳು ಸಾಂದ್ರತೆ ಹೆಚ್ಚಾದಂತೆ ಕಾಂತಕ್ಷೇತ್ರವು ಪ್ರಬಲವಾಗಿರುತ್ತದೆ. ಇನ್ನು ಕೊನೆಯದು ಅಯಸ್ಕಾಂತದ ಬಲಭಾಗದಲ್ಲಿ ಕಾಂತೀಯ ಬಲರೇಖೆಗಳು ದಕ್ಷಿಣದಿಂದ ಉತ್ತರಕ್ಕೆ ಚಾಚಿಸಿಕೊಂಡಿರುತ್ತವೆ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ ನೇರ ವಾಹಕದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ತೋರಿಸುವ ಚಿತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ಆ ಚಿತ್ರ ಈ ರೀತಿ ಬರ್ತದೆ. ನೀವು ಇದನ್ನು ನೋಡಿಕೊಂಡು ಅಥವಾ ನಿಮ್ಮ ಪುಸ್ತಕದಲ್ಲಿರುವ ಚಿತ್ರವನ್ನು ನೋಡ್ಕೊಂಡು ತೆಗಿಬೋದು. ಇನ್ನು ಮುಂದಿನ ಪ್ರಶ್ನೆಗೆ ನೋಡೋದಾದ್ರೆ ಒಂದು ಲೆಕ್ಕ ಇದೆ. 5 ಆಂಪಿಯರ್ ವಿದ್ಯುತ್ ರೇಟಿಂಗ್ ಹಾಗೂ 2 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯ ಹೊಂದಿರುವ ಒಂದು ಸೂಕ್ಷ್ಮ ತರಂಗ ಒಲೆಯನ್ನು ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ 220 ವೋಲ್ಟ್ ಬಳಸಿದೆ. ನೀವು ಯಾವ ಪರಿಣಾಮವನ್ನು ನಿರೀಕ್ಷಿಸುವಿರಿ, ವಿವರಿಸಿ ಅಂತ ಕೇಳಿದ್ದಾರೆ. ವೋಲ್ಟ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 220 ವೋಲ್ಟ ಮತ್ತು ಕರೆಂಟ್ 5 ಆಂಪಿಯರ್ ಕೊಟ್ಟಿದ್ದಾರೆ. ಮತ್ತು ಇನ್ನು ಸೂತ್ರವನ್ನು ನೋಡೋದಾದ್ರೆ P = V × I 220 × 5 ಅಂದ್ರೆ 1100 ವ್ಯಾಟ. ಈ ಸೂಕ್ಷ್ಮ ತರಂಗಗಳು ಒಲೆಯನ್ನು ವಿದ್ಯುತ್ ಮಂಡಲದಲ್ಲಿ ಬಳಸಲು ಸಾಧ್ಯವಿಲ್ಲ. ಒಂದು ವೇಳೆ ಬಳಸಿದರೆ ವಿದ್ಯುತ್ ಮಂಡಲವು ಸುಟ್ಟು ಹಾಳಾಗುತ್ತದೆ. ಇನ್ನು ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದ್ರೆ ಬಲಗೈ ಹೆಬ್ಬೆರಳು ನಿಯಮ ಮತ್ತು ಫ್ಲೆಮಿಂಗನ ಎಡಗೈ ನಿಯಮವನ್ನು ತಿಳಿಸಿ ಅವುಗಳ ಅನ್ವಯಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಬಲಗೈ ಹೆಬ್ಬೆರಳಿನ ನಿಯಮ: ನಮ್ಮ ಬಲಗೈಯಲ್ಲಿ ಒಂದು ವಾಹಕ ತಂತಿಯನ್ನು ಹಿಡಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ತೋರಿಸುತ್ತವೆ ಅಥವಾ ಸೂಚಿಸುತ್ತವೆ. ಫ್ಲೆಮಿಂಗನ ಎಡಗೈ ನಿಯಮವನ್ನು ಹೇಳೋದಾದ್ರೆ ತೋರು ಬೆರಳು, ಮಧ್ಯದ ಬೆರಳು, ಹೆಬ್ಬೆರಳು ಪರಸ್ಪರ ಲಂಬವಾಗಿ ಹಿಡಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ಹೆಬ್ಬೆರಳು ವಾಹಕದ ಚಲನೆಯ ಯಾಂತ್ರಿಕ ಬಲವನ್ನು ದಿಕ್ಕನ್ನು ಸೂಚಿಸುತ್ತದೆ ಅಥವಾ ತೋರಿಸುತ್ತದೆ. ಇದರ ಅನ್ವಯಗಳನ್ನು ನೋಡೋದಾದ್ರೆ ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ವಿದ್ಯುತ್ ಮೋಟಾರ್ಗಳಲ್ಲಿ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಬಲಗೈ ಹೆಬ್ಬೆರಳು ನಿಯಮವನ್ನು ಕಾಂತಕ್ಷೇತ್ರ ಪತ್ತೆ ಹಚ್ಚಲು ಹಾಗೂ ವಿದ್ಯುತ್ ಕಾಂತಗಳನ್ನು ತಯಾರಿಸಲು ಬಳಸುತ್ತಾರೆ. ಇನ್ನು ಐದನೇ ಪ್ರಶ್ನೆಯನ್ನು ನೋಡೋದಾದ್ರೆ ಗೃಹ ವಿದ್ಯುತ್ ಮಂಡಲದಲ್ಲಿ ಬಳಸುವ ವಿವಿಧ ಬಣ್ಣದ ತಂತಿಗಳನ್ನು ವಿಶೇಷತೆಗಳೇನು? ಮಂಡಲದಲ್ಲಿ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು? ವಿವಿಧ ರೇಟಿಂಗ್ ಫ್ಯೂಸ್ಗಳನ್ನು ವಿವಿಧ ವಿದ್ಯುತ್ ಉಪಕರಣಗಳಿಗೆ ಅಳವಡಿಸುವುದರ ಹಿಂದಿನ ಉದ್ದೇಶವನ್ನು ವಿವರಿಸಿ ಕ್ವಶನ್ ಕೇಳಿದ್ದಾರೆ. ಇದರ ಉತ್ತರ: ಮೊದಲ, ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಬಳಸುವ ವಿವಿಧ ಬಣ್ಣದ ತಂತಿಗಳ ವಿಶೇಷತೆಗಳೇನು ಅಂತ ಕೇಳಿರಲ್ಲ. ಅದರ ಉತ್ತರನ ನೋಡೋದಾದ್ರೆ ಕೆಂಪು ಇದನ್ನು ಸಜೀವ ತಂತಿ ಮತ್ತು ಕಪ್ಪುವನ್ನು ತಟಸ್ಥ ತಂತಿ ಮತ್ತು ಹಸಿರು ಭೂ ಸಂಪರ್ಕ ತಂತಿಯಾಗಿದ್ದು ವಿದ್ಯುತ್ ಮಂಡಲದಲ್ಲಿ ಸುರಕ್ಷತೆಗಾಗಿ ಬಳಸುತ್ತಾರೆ. ಓವರ್ಲೋಡ್ ತಪ್ಪಿಸಲು ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಂದ್ರಪ್ಪ ಅಂದ್ರೆ ಒಂದನೇದು ಸಜೀವ ಮತ್ತು ತಟಸ್ಥ ತಂತಿಯನ್ನು ನೇರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು. ಎರಡನೆಯದು ವಿದ್ಯುತ್ ಮಂಡಲದ ಏಕಕಾಲಕ್ಕೆ ಹೆಚ್ಚಿನ ವಿದ್ಯುತ್ ಉಪಕರಣಗಳನ್ನು ಜೋಡಿಸಬಾರದು. ಇನ್ನು ಮೂರನೇದು ವಿದ್ಯುತ್ ಮಂಡಲದಲ್ಲಿ ಹಳೆಯ ದೋಷ ಪೂರಿತ ವಸ್ತುಗಳನ್ನು ಬಳಸಬಾರದು. ವಿದ್ಯುತ್ ಮಂಡಲದಲ್ಲಿ ಹೆಚ್ಚಿನ ವಿದ್ಯುತ್ ಹರಿಯದಂತೆ. ಇನ್ನು ಆರನೇ ಪ್ರಶ್ನೆಯನ್ನು ನೋಡೋದಾದ್ರೆ ಸೊಲನಾಯ್ಡ್ ಎಂದರೇನು ಕೇಳಿದರೆ ಚಿತ್ರದೊಂದಿಗೆ ಸೊಲನಾಯ್ಡ್ನಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾಗುವ ಕಾಂತಕ್ಷೇತ್ರದ ಗುಣಗಳನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ. ಮೊದಲನೇ ಡೆಫಿನೇಷನ್ ಅನ್ನು ನೋಡೋದಾದ್ರೆ ಅವಾಹಕದ ಹೊದಿಕೆಯನ್ನು ಹೊಂದಿರುವ ತಾಮ್ರದ ತಂತಿಯನ್ನು ಒತ್ತೊತ್ತಾಗಿ ಸುರುಳಿಯ ಆಕಾರದಲ್ಲಿ ಸುತ್ತಿರುವ ಸಿಲಿಂಡರ್ ಆಕಾರದ ರಚನೆಯನ್ನು ಸೊಲನಾಯ್ಡ್ ಎಂದು ಕರೆಯುತ್ತೇವೆ. ಇದರ ಗುಣಗಳನ್ನು ನೋಡೋದಾದ್ರೆ ಸೊಲನಾಯ್ಡ್ ಕಾಂತಕ್ಷೇತ್ರಕ್ಕೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಹೊಂದಿರುತ್ತವೆ. ಸೊಲೆನಾಯ್ಡ್ ಸುತ್ತಲೂ ಎಲ್ಲ ಬಿಂದುಗಳಲ್ಲಿ ಕಾಂತಕ್ಷೇತ್ರವು ಒಂದೇ ಆಗಿರುತ್ತದೆ. ಸೊಲೆನಾಯ್ಡ್ನ ಕಾಂತಕ್ಷೇತ್ರದಲ್ಲಿ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತದೆ. ಇಲ್ಲಿಗೆ ನಿಮ್ಮ FA2 ಚಟುವಟಿಕೆಯ ಕೀ ಉತ್ತರಗಳು ಮುಕ್ತಾಯವಾಗಿದ್ದು ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ